ಜೈ ಶ್ರೀರಾಮ್. ನಮಸ್ಕಾರ ರೀ ನಮ್ಮೆಲ್ಲ ದೋಸ್ತರಿಗೆ. ಜೀವನದಾಗ ಫಸ್ಟ್ ಟೈಮ್ ಒಂದು ಮಿನಿ ಲಾಗ್ ಮಾಡೋಣ ಅಂತ ಮಾಡಾಕ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಹಿರಿಯ ಹುಡುಗರು ಹೆಂಗೆ ತೆಗೀತೀರಿ ವಿಡಿಯೋ ನೋಡ್ಕೊಬೇಡಿ. ಇನ್ಸ್ಟಾಗ್ರಾಮ್ನಾಗ ಎಲ್ಲರೂ ಆನ್ ಮಾಡಿ ತಗೊಳ್ಳಿ ಬರೀ ಎಲ್ಲರೂ ಮಿನಿ ಲಾಗ್ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೇನಪ್ಪ, ನಾವು ಮಿನಿ ಲಾಗ್ ಮಾಡ್ಬೇಕು. ಮಾಡೋಣ ಬಿಡಲ್ಲ ಬರೀ ಅದೇ ಒಂದು ದೊಡ್ಡದು ಮಾಡೋಣ ಬಿಡೋ ದೋಸ್ತ, ಅದೇನು ದೊಡ್ಡದಲ್ಲ ಅಂತ ಭಾಳ ದೊಡ್ಡದಾಗಿ ಹೇಳ್ಬಿಟ್ಟೆ. ಹಂಗೆ ಹೆಂಗೂ ಟ್ರೈ ಮಾಡೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬರ್ರಿ ನಮ್ಮ ಲಾಗ್ ನೋಡ್ಕೊಂಬರೋಣ. ಡೈಲಿ ಹೇಳಂಗೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದೆ. ಯಾಕಂದ್ರೆ ಮನ್ಯಾಗ ದನ ಕರ ಇಲ್ಲ, ಮಾಡೋಕ್ಕೇನು ಕೆಲಸ ಇಲ್ಲ. ಆರಾಮಾಗಿ 8 ಗಂಟೆಗೆ ಎದ್ದು ಸೀದಾ ಬ್ರಷ್ ಮಾಡೋಣ ಅಂತ ಹೋದೆ. ನಮ್ಮ ಅಪ್ಪನ ಅಮ್ಮಂಗೆ ದನ ಕರ ಕಟ್ಟ ಯೋಚನೆ ಬಂದಲ್ಲ, ಯಾಕಂದ್ರೆ ನನ್ನ ಸಾಕ್ತಿದಾರಲ್ಲ ಮತ್ತೇನಕ್ಕೆ ದನ ಕರ ಅಂತ. ಆದರೂ ಇನ್ನೊಂದು ಇರಲಿ ಅಂತ ಮನ್ಯಾಗ ಕಟ್ತಿದ್ರೆ ಏನು, ಮನ್ಯಾಗ ನೋಡಿದ್ರೆ ಮುಂದಿನ ಜಾಗ ಇಲ್ಲ, ಹಿತ್ಲಂದ್ರೆ ಇಲ್ಲೇ ಇಲ್ಲ. ದನ ಕರ ಕಟ್ಟಕ್ಕೆ ಜಾಗಿಲ್ಲ ಅಂತ ಕಟ್ಟಿಲ್ಲ ಅನಿಸ್ತೈತಿ. ಹಂಗೆ ಬ್ರಷ್ ಎತ್ಕೊಂಡು ನೀಟಾಗಿ ಬ್ರಷ್ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬ್ರಷ್ ಮಾಡಾದ್ಮೇಲೆ ನೀಟಾಗಿ ಬ್ರಷ್ನ ತೊಳೆದಿಟ್ಟು ಮುಖಾನ ನೀಟಾಗಿ ತೊಳ್ಕೊಂಡು ಅಲ್ಲಿಂದ ಹೊರಗೆ ಬಂದು ನೋಡಿದ್ರೆ ನಮ್ಮ ಮಾವ ಹುಲ್ಲಿನ ಪೆಂಡಿ ಅಥವಾ ಅಂತ ಕರೆದ್ರು. ನಮ್ಮ ಮಾವು ಹುಲ್ಲಿನ ಪೆಂಡಿ ಓಡಿಸಿ ಮನೆ ಕಳಿಸಿ ಒಳಗೆ ಏನು ತಿಂಡಿ ಮಾಡ್ಯಾರಪ್ಪ ಅಂತ ಕೇಳ್ಕೊಂಬಂದ್ರೆ ಬಯಲ್ಸೀಮೆ ಸ್ಪೆಷಲ್ ಮಂಡಕ್ಕಿ ಹಚ್ಚಿದ್ರು. ಮಂಡಕ್ಕಿ ತಿನ್ಕಂತ ನಮ್ಗೆ ಈ ಕಡೆ ನಮ್ಮ ಸೊಸಿ ನೋಡಿದ್ರೆ ನೀಟಾಗಿ ಚಕ್ಲಿ ಬಾಯಿ ಒಳಗೆ ಹಾಕಂತದಾಳ. ತಿಂಡಿ ತಿನ್ಕೊಂಡು ಹೊರ ಬಂದು ನೋಡಿದ್ರಿ ನಮ್ಮ ಮಕ್ಕಳು ಯಾರು ಕಾಣ್ತಿಲ್ಲ ಅಂತ ಬಲಗಡೆ ತಿರುಗಿ ನೋಡ್ತಾನೆ. ಬಸ್ ಸ್ಟ್ಯಾಂಡ್ ಕಡೆಯಿಂದ ಒಬ್ಬೊಬ್ಬರಾಗೆ ಬರ್ತದ. ಬೆಳಗ್ಗೆ 9:30 ಆದ ತಕ್ಷಣ ಹುಡುಗರೆಲ್ಲ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಯಾಕಂತ ಗೊತ್ತಿದ್ರೆ ಹಂಗೆ ನೀವು ಕಮೆಂಟ್ ಮಾಡಿಬಿಟ್ರಿ. ನಮ್ಮ ಬೇರೆ ಇನ್ನೊಬ್ಬ ಹುಡುಗ ಬೈಕ್ ನಿಲ್ಸಗೇನಂತ ಅವ್ನು ಬೈಕಿನ ಪ್ಲಗ್ ತಗೊಂಡು ಆಟ ಆಡ್ಸೋಣ ಅಂತ ಇವ್ನು ಇಲ್ಲಿ ಪ್ಲಗ್ ತೆಗಿಯತ್ತಾನ. ಹಂಗೆ ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಮೇರೆದ ರೆಡಿ ಆಗತ್ತಾರ ಒಂದು ಅರಮನೆ ಅಂತಲೂ ಹೇಳ್ಬೋದು. ಇಲ್ಲಿ ಟವಲ್ ಕಟ್ಗೆ ನಿಂತು ಯಾರಪ್ಪ ಅಂದ್ರೆ ಮನೆ ಕಟ್ಟಣ ಅಂತ ತಿಳ್ಕೊಬೇಡ್ರಿ, ಅವರ ಈ ಮನೆ ಓನರ್. ಹಂಗ ರಿಟರ್ನ್ ಮನೆ ಕಡೆ ಬಂದ್ರೆ ನಮ್ಮ ಅಕ್ಕಿ ಮಗಳಿಗೆ ಉಣ್ಸಾಕದ್ಲು. ಅಷ್ಟರಲ್ಲಿ ನಮ್ಮ ತಮ್ಮ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಾಣ ಅಂತ ಕರೆದ. ನಾನು ಸುಮ್ಮನೆ ಏನು ಖಾಲಿ ಇರೋದಂತ ಬಸ್ ಸ್ಟ್ಯಾಂಡ್ ಕಡೆ ಬೀಟಕ್ಕೆಂಬರೋಣ ಅಂತ ಹೋದ್ರಕ್ಕೆ ನಮ್ಮ ಕೇಸರಿ ಪತಾಕಿ ರಾಜರು ವಿಶ್ವ ಗಾಳಿ ಆಡಾತಿತ್ತು. ವಿಶೇಷ ಏನಪ್ಪ ಅಂದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗಳ ಕೂಡ ಘಟಕದ ಹಿಂದೂ ಮಗನಂತಿ ಕೂಡ ಜಾಗ ಇದೆ. ಹಾಗಾಗಿ ಧ್ವಜಾರೋಹಣ ಮಾಡಿತ್ತು. ಹಂಗೆ ನಮ್ಮ ತಮ್ಮನ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆ ಕಡೆ ಹೋಗೋಣ ಅಂತ ಹೊಂಟ್ವಿ. ಏನಪ್ಪ ನಮ್ಮ ಹಿರಿಯ ರೋಡ್ ಹಿಂಗೈತಿ ಅಂತ ನೋಡಾತಿರೆ ಮನೆಗೆ ಹಂಗೇನೋ ಸ್ಕೀಮ್ ಮೇಲೆ ಎಲ್ಲ ರೋಡ್ನೆಲ್ಲ ಹಾಳು ಮಾಡಿ ಕೈ ಬಿಟ್ರ ಅಷ್ಟೇ. ಏರಿಯಾ ಒಳಗೆ ಬಂದು ಮಾಡೋ ಕೆಲಸ ಏನಿಲ್ಲ ಅಂತ ಕಟ್ಟಿ ಪಂಚಾಯತಿ ಕೂತ್ಕೊಂಡ್ರೆ ಈ ಕಡೆ ನಮ್ಮ ಮೇಸ್ತ್ರಿಗಳೆಲ್ಲ ಕೆಲಸ ಹಚ್ಚಾರ. ಮನೆ ಕೆಲಸ ಆಲ್ರೆಡಿ ಪಿಂಚಿಂಗ್ ಅಂತ ಬಂದೈತಿ. ಕೆಲಸ ಭಾಳ ಇಲ್ಲ ಅಂತ ನಾವು 3-4 ಜನ ಲೇಬರ್ ಇರೋದು, ಒಬ್ರು ಕರ್ಕೊಂಡು ಒಬ್ರಿಗೆ ಸಿಟ್ ಅಂತ ನಮ್ಮ ಮೇಸ್ತ್ರಿ ಎಲ್ಲರೂ ಮನೆಗಿರಪ್ಪ ಅಂತೇಳಿ ಅವ್ರ ಮಗನ ಕರ್ಕೊಂಡು ಹಾಕಿನ ರೂಪಾಯಿ ಹತ್ತಾರ. ಅಯ್ಯೋ ನಾನು ಸತ್ತೋಯ್ತೀನಿ ಕಣ ಅಣ್ಣ, ನನ್ನ ಕೈಲಾಯ್ತಾ ಇಲ್ಲ. ಶಾಲೆಗೆ ಹೋಗೋರು ಕಲರ್ ಡ್ರೆಸ್ ಎಲ್ಲಿ ಹೊಂಟ ಅಂತ ಕರೆದು ಕೇಳಿದ್ರು. ಎಲ್ಲಿ ಸ್ಪೋರ್ಟ್ಸ್ ಅದಾವ ಅಂತ ಗೊತ್ತಾರ. ಸ್ಪೋರ್ಟ್ಸ್ ಆಡೋರಿಗೆ ಸ್ಪೋರ್ಟ್ಸ್ ಎಲ್ಲಿದಾವ ಅಂತ ಗೊತ್ತಿಲ್ಲ. ಈಗಿನ ಕಾಲ ಮಕ್ಕಳು ಸ್ಪೋರ್ಟ್ಸ್ ಹುಡುಗರನ್ನೆಲ್ಲ ಮಾತಾಡ್ಸ್ಬೇಕಾರೆ ನಮ್ಮ ದೋಸ್ತ್ ಫೋನ್ ಮಾಡಿ ಅರ್ಜೆಂಟ್ ಒಂದು ವಿಷಯ ಹೇಳದೈತಿ, ಪೇಟಾಗತ್ತೇನು ಬಾ ಅಂತ ಕರೆದ. ಏನಪ್ಪ ಅಂತ ವಿಷಯ ನಾನು ಅರ್ಜೆಂಟಾಗಿ ಅವ್ರ ಹತ್ರ ಹೋದ್ರೆ ಇವನು ಇಬ್ಬರು ಬೈಕ್ ತಗೊಂಡು ಮನೆ ಹೊಂಟಾರ. ಅಲ್ಲಿಂದ ಇಬ್ರು ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಅವ್ರ ಅಕ್ಕನ ಮಗಳು ಸಾನು ಇದ್ಲು. ಆಕಿರೋ ನಾನು ನೋಡಿ ನಾಚಿಕೊಂಡಲ್ಲ ಅಂತ ನನಗೆ ಭಾಳ ಖುಷಿ ಆಯ್ತು. ಅಕ್ಕ ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಹೋಗಿದ್ರಿಂದ ನಮ್ಮ ದೋಸ್ತ ಅವ್ರ ಸಸಿ ನಾನು ಶಾಲೆಗೆ ಬಿಡಕ್ಕೆ ಅವನ ರೆಡಿ ಮಾಡಕತ್ತ. ಅಲ್ಲಿಂದ ಆಕಿನ ಕರ್ಕೊಂಡು ಹೋಗಿ ಅವ್ರ ಸ್ಕೂಲಿಗೆ ಬಿಟ್ಟು ನಾನು ಮನೆ ಕಡೆ ಬರೋಣ ಅಂತ ಬಂದ್ರೆ ಮಳೆ 3 ತಿಂಗಳಾಯ್ತು. ಹೆಂಗ ಆಕಿನ ಕಟ್ಟಿನ ಕತ್ತೈತಿ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಅದ ಮಳೆಗೆ ಸೀದಾ ಮನೆ ಬಂದು ಊಟಕ್ಕೆ ಏನಪ್ಪ ಅಂತ ನೋಡಿದ್ರೆ ನಿನ್ನೆ ಮಾಡಿದ ಮಟನ್ ಸಾರು ಚಿಕನ್ ಫ್ರೈ. ಅದನ್ನು ಊಟ ಮಾಡ್ಕೊಂಡು ಸೀದಾ ಕೆಲಸ ಮಾಡ್ತಿರೋ ಬಿಲ್ಡಿಂಗ್ ಹತ್ರ ಬಂದ್ರೆ ಸ್ಪೋರ್ಟ್ಸಿಗೆ ಹೋಗಿರೋ ಹುಡುಗರು ವಾಪಸ್ ಬಂದರು. ಯಾಕಪ್ಪ ಅಂದ್ರೆ ಸ್ಪೋರ್ಟ್ಸ್ ಕ್ಯಾನ್ಸಲ್ ಅದ, ಚಲೋ ಆಯ್ತು ನಡಿ ಮನೆ ಮಕ್ಕಳಂತ ಕೆಲಸನೇ ಇಲ್ಲ. ಸರಿ ಏನಾಯ್ತು ಅಂತ ಮನೆಗೆ ಬಂದರೆ ನಮ್ಮ ಅಕ್ಕ ಹಿರೇಕೆರೂರಲ್ಲೇನೋ ಕೆಲಸ ಇದೆ ಕರ್ಕೊಂಡು ಹೋಗಂದ್ಲು. ಸರಿ ಅಂತ ನಮ್ಮ ರತನ ಎತ್ತಕೊಂಡೆ ಸೀದಾ ಹೋಗಿದ್ದೆ ಹಿರೇಕೆರೂರಿಗೆ. ಹಿರೇಕೆರೂರಾಗಿ 2 ಅವರ್ನಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ನಮ್ಮ ಊರಿಗೆ ಹೋಗೋಣ ಅಂತ ಬೈಕ್ ಹತ್ಕೊಂಡು ಸೀದಾ ನಮ್ಮ ಊರಿಗೆ ಬಂದುಬಿಟ್ವಿ. ಅಲ್ಲಿಂದ ಬಂದು ಬೈಕ್ ತರಬಿ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ನಮ್ಮ ಸಸಿ ಜೊತೆ ಆಟಾಡ್ಕೊಂತ ಕೂತ್ಕೊಂಡೆ. ನಮ್ಮ ಸಸಿ ಜೊತೆಗೆ 5 ನಿಮಿಷ ಆಟಾಡ್ಕೊಂಡು ಇನ್ನೇನು ಮಾಡೋದು ಅಂತ ಹಂಗೆ ಸುಮ್ಮನೆ ಮಲಗಿದೆ. ಸರಿ ಯಾಕೆ ನಿಂತು ಬರತ್ತಲ್ಲ ಅಂತ ಎದ್ದು ಹೊಲಕರ ಹೋಗ್ಬರೋಣ ಅಂತ ನಮ್ಮ ರಥದ ಕೀನ ಎತ್ಕೊಂಡು ಸೂತರ ಇರೋ ಚಪ್ಪಲಿ ಹಾಕ್ಯಂದು ನಮ್ಮ ರಥನ ಹತ್ಕೊಂಡು ಸೀದಾ ಹೊಂಟದ ನಮ್ಮ ಹೊಲಕ್ಕೆ. ಮೊದಲ ಕೊನೆಯ ನನ್ನ ಎದೆಗೆ ಹೊಲದ ಹತ್ರ ಬಂದು ನಮ್ಮ ರಥನ ರೋಡ್ ಸೈಡ್ ನೀಟಾಗಿ ಪಾರ್ಕ್ ಮಾಡಿ ಹೊಲಕ್ಕೆ ಒಳಗೆ ಹೊಂಟೆ. ನಾನಂತಲ್ಲ ಪ್ರತಿಯೊಬ್ಬ ರೈತರಿಗೂ
ಹೊಲ್ದಾಗ ಏನಾರ ಕೆಲಸ ಇರಲಿ ಬಿಡಲಿ ದಿನಕ್ಕೆ ಒಂದು ಸರಿ ಏನಾರ ಹೊಲಕ್ಕೆ ಹೋಗಿ ಬರ್ಲಿದ್ರೆ ಸಮಾಧಾನನೇ ಇರೋದಿಲ್ಲ. ಹಂಗೆ ನಾನು ಬಂದರೆ ಬೆಳಗ್ಗೆಯಿಂದ ಹೊಲಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಹೊಲ ತೋರಿಸ್ತೀನಿ ರೀ. ನಾನು ಏನು ರೀಲ್ಸ್ ಒಳಗೆ ಒಂದು ಡೈಲಾಗ್ ಹಾಕಿದ್ದೆ, ನಾವು ಪ್ರಯತ್ನಾಗಿ ಆ ದೇವ್ರ ಹತ್ರ ಬೇಡ್ಕೊಳೋದೊಂದು ದುಡ್ಯಕ್ಕೆ ಶಕ್ತಿ ಕೊಡು, ದುಡ್ದಕ್ಕೆ ತಕ್ಕಂಗೆ ಫಲ ಕೊಡು. ಜೈ ರೈತ. ಕಿಂಗ್ ಆಫ್ ದ ಕಿಂಗ್ ರೈತ. ಹೊಲ ನೋಡ್ಕೊಂಡು ಮನ್ಯಾಗ ನಿದ್ದು ಬರಲಿಲ್ಲ ಅಂತ ಹೊಲ್ದಾಗ ಒಂದು ಚೊತ್ ಮಕ್ಕನ ಅಂತ ಮಕ್ಕಂದೆ. 5 ನಿಮಿಷದಲ್ಲ ಅಲ್ಲಿಂದ ಎದ್ದು ಮನೆ ಕಡೆ ಹೊಂಟೆ. ಮನೆಗೆ ಬಂದು ಬೈಕ್ ತರಿ ವಾಶ್ರೂಮ್ ಹೋಗಿ ಮುಖ ತೊಳ್ಕೊಂಡು ಒಳಗೆ ಹೋದ್ರೆ ನಮ್ಮ ಮಗಳಿಗೆ ಬಾಟ್ಲನ್ನ ನೀರು ಕೊಡ್ಸಾತ್ತಾಳ. ಹಂಗೆ ಕನ್ನಡಿ ಎಣ್ಣೆ ಮುಖ ನೋಡ್ಕೊಂಡು ಕೂದಲು ಸರಿ ಮಾಡ್ಕೊಂಡು ಅಡಿಮೆ ಇಟ್ಟರೆ ಇವತ್ತಿನ ನೀಟಾಗಿ ಅನ್ಕೊಂಡು ಹೊರಗೆ ಬಂದೆ. ಹೊರಗೆ ಬಂದು ನೋಡಿದ್ರೆ ನಮ್ಮ ಹುಡುಗರೆಲ್ಲ ಡೈಲಿ ಸಿರೋಡ ಆಟೋದಾಗ ಕುತ್ಕೊಂಡು ಮೀಟಿಂಗ್ ಹಚ್ಚಾರ. ಹಂಗೆ ಅವ್ರ ಜೊತೆ ಮಾತಾಡ್ಕೊಂತ ಪಕ್ಕ ಯಾರದಾರಪ್ಪ ಅಂತ ನೋಡಿದ್ರೆ ದುಡಿಮೆ ನಂಬಿ ಬದುಕು ಅಂತ ದುಡಿತಾರೋ ಹುಡುಗ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬಂದು ಮತ್ತೆ ಫ್ರೆಶಪ್ ಆಗಿ ಚಾ ಕುಡಿದು ಮತ್ತೆ ಹೊರಗೆ ಹೋಗೋಣ ಅಂತ ಹೊಂಟೆ. ಹೊರಗೆ ಬಂದು ನಮ್ದು ಅದೇ ಅಡ್ಡ ಆಟೋದ್ರೊಳಗೆ ನೋಡಿದ್ರೆ ನಮ್ಮ ಹುಡುಗರು ಯಾರು ಕಾಣಿಸ್ತಿಲ್ಲ, ಎಲ್ಲೋಗವರು ಏನು ಅಂತ ಕಾಲ್ ಮಾಡಿದೆ. ಹಲೋ ಹಲೋ ಹೇಳಿ. ಎಲ್ಲಿದ್ರಲೇ? ಈ ಗಣಪತಿ ಪಟ್ಟಿ ಹತ್ತಕ್ ಬಂದವ ಬಾರ್ಲೆ ಬರ. ಎಲ್ಲಿದ್ರಿ ಈಗ? ಇಲ್ಲಿ ವೆಂಕಟೇಶ್ವರ ಮಂದಿ ಅಲ್ವಾ? ಹಾಂ ತಡಿ ಬನ್ನಿ. ಜಲ್ದಿ ಬಾ. ಹುಡುಗರೆಲ್ಲ ಗಣಪತಿ ಕಲೆಕ್ಷನ್ ಬಿಜಿ ಇದ್ರು. ಹಂಗೆ ನಾನು ಹೋಗಿ ಜಾಯ್ನ್ ಆದೆ. ಏರಿಯಾ ಎಲ್ಲ ಅಡ್ಡಾಡಿ ಕಲೆಕ್ಷನ್ ಮಾಡ್ಕೊಂಡು ನಮ್ಮ ಏರಿಯಾದಾಗ ಕೂರ್ಸ ಗಣಪತಿನ ಇನ್ನೊಂದು ಸರಿ ನೋಡ್ಕೊಂಡು ಬರೋಣ ಅಂತ ಹುಡುಗರು ಅಂದ್ರೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗಣಪನ ನೋಡ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಎಲ್ಲರೂ ಮನೆ ಕಡೆ ಬಂದು ಊಟ ಮಾಡಿ ಮಕ್ಕಂದ್ವಿ. ಇವತ್ತಿನ ಲಾಗು ಎಲ್ರಿಗೂ ಇಷ್ಟ ಆಗಿದ್ರೆ ಎಂಟರ್ಟೈನ್ ಆಗಿದ್ರೆ ಲೈಕ್ ಮಾಡಿರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್.